ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ಒಂದು ತಿಂಗಳು ಮೇಲಾಗೋಗಿತ್ತು ನಾನು ಯೂಟ್ಯೂಬಲ್ಲಿ ಯಾವುದೇ ರೀತಿಯ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು. ಸ್ವಲ್ಪ ಅದು ಇದು ಅನ್ನೋದು ಕೆಲಸದ ಒತ್ತಡದಿಂದ ಮತ್ತು ನಮ್ಮ ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ಯಾವುದೇ ರೀತಿಯ ವೀಡಿಯೋಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ತುಂಬ ದಿನಗಳ ನಂತರ ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗ 3 ಜನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನ ಅಂತಂದರೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ತಮ್ಬ್ಲೈನಲ್ಲಿ ನೋಡಿರ್ತೀರ. ಚಿಕ್ಕಮಂಗ್ಳೂರಿಗೆ ಹೋಗ್ತಾಯಿದ್ದೀವಿ. ನಾವು ಬಾವಿ ಕೊರ್ಸಾದ್ಮೇಲೆ ನೀರು ಬಂದಾದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ ಕೆಲಸದ ಒತ್ತಡದಿಂದ. ಸೊ ಇವಾಗ ಹೋಗಿ ಬರೋದಾ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಹಿಂದಿನ ದಿವಸ ನಾನು ಏನೂ ಕೆಲಸ ಮಾಡ್ಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಮೈಸೂರಿಗೆ ಹೋಗಿ ಬೆಳಗ್ಗೆ ಹೋಗಿ ನಾವು ಬಂದಿದ್ದೆ ನೈಟ್ ಆಗೋಗಿತ್ತು. ಇನ್ನು ಶನಿವಾರ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮನೆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ದೇವ್ರ ಪೂಜೆನ ಮಾಡ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ 7 ಗಂಟೆಗೆಲ್ಲ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಬಂದು ಇನ್ನು ದೇವಸ್ಥಾನಕ್ಕೆ ಏನೇನು ತಗೊಂಡೋಗ್ಬೇಕು ಅದನ್ನು ಎಕ್ಸ್ಟ್ರಾ ಜೋಡಿಸಿಟ್ಟು ಇನ್ನು ಮನೇಲೂ ಸಹ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಇನ್ನು ನಾನು ದೇವಸ್ಥಾನಕ್ಕೆ ಯಾವಾಗಲೇ ಹೋದರೂ ನಾನು ತೊಗೊಂಡೋಗೋ ಅಂಥದ್ದು ಇಷ್ಟೇ. ಯಾವಾಗಲೂ ನಾನು 3 ಥರ ಹೂವನ್ನ ತೊಗೊಂಡು ಹೋಗ್ತೀನಿ. ಇನ್ನು ನಾವು ಈ ದೇವಸ್ಥಾನಕ್ಕೆ ಆಲ್ರೆಡಿ ಹೋಗಿ ಬಂದು 1 ತಿಂಗಳಾಗಿರ್ಬೋದು. 1 ತಿಂಗಳವರೆಗೂ ನಾನು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಇನ್ನು ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಾ ಇರೋದ್ರಿಂದ ಮತ್ತು ಸ್ವಲ್ಪ ಅದು ಇದು ಅನ್ನೋದು ಕೆಲಸ, ಇವಾಗಲೂ ಅಷ್ಟೇ ನನ್ನ ಗಂಟಲು ಸರಿಯಿಲ್ಲ, ತುಂಬ ಜ್ವರ. ಸೊ ಎಲ್ಲರೂ ನನಗೆ ತುಂಬ ಹತ್ರದಲ್ಲಿರೋರೆಲ್ಲ ವೀಡಿಯೋಸ್ನ ಮಾಡು ಹಾಕು ಅಂತ ಅಂದ್ಬಿಟ್ಟು ನನಗೆ ಹೇಳ್ತಿದ್ರು. ಮತ್ತೆ ತುಂಬ ಲಾಂಗ್ ಗ್ಯಾಪ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನನಗೆ ತುಂಬ ಇಷ್ಟ, ಅದರಲ್ಲೂ ದೇವಸ್ಥಾನದ್ದು ವೀಡಿಯೋಸ್ನೆಲ್ಲ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ನನಗೆ. ಸೊ ಸ್ವಲ್ಪ ಅದು ಇದು ಅನ್ನೋದು ಕೆಲಸ, ಇನ್ನು ಹೆಲ್ತ್ ಸರಿ ಇಲ್ಲ. ಸೊ ಎಲ್ಲ ಮಿಕ್ಸಪ್ ಆಗಿ ಮಾಡಬೇಕಾ ಅನ್ನೋದು ಒಂದು ಮನಸ್ಸಿಗೆ ಬರನೇ ಇಲ್ಲ ನನಗೆ. ಸೊ ಎಲ್ಲರೂ ನನಗೆ ಹೇಳ್ತಿದ್ರು ಮತ್ತು ನಾನು ತುಂಬ ಮಿಸ್ ಮಾಡ್ಕೋತಿದ್ದೆ, ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವತ್ತು ಹುಷಾರಿಲ್ಲ ಅಂತ ಅಂದರೂ ಮಾಡ್ತಾಯಿದ್ದೀನಿ. ಇನ್ನು ನಾವು ಆಲ್ಮೋಸ್ಟ್ ಮನೆ ಬಿಟ್ಟಾಗಲೇ 9:30 ಆಗಿತ್ತು. ಏಕೆಂದರೆ ಹಿಂದಿನ ದಿವಸ ನಾನು ಮೈಸೂರಿಗೆ ಬಟ್ಟೆ ತೆಗೆಯೋಕ್ಕೆ ಅಂತ ಹೋಗಿ ಲೇಟಾಗಿತ್ತು. ಇನ್ನು ಬೆಳಗ್ಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಬರೋದು ಸಹ ಲೇಟಾಯಿತು. ಸೊ ಹಾಗಾಗಿ 9:30ಗೆಲ್ಲ ನಾವು ಮನೇನ ಬಿಟ್ವಿ. ಇನ್ನು ನಮಗಂತೂ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನೋ ಒಂಥರ ಸ್ಪೆಷಲ್ ಅನುಭವ. ಅದನ್ನು ಹೇಳೋದಕ್ಕೂ ಆಗಲ್ಲ, ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಒಂದು ಬೇಜಾರು ಏನಪ್ಪ ಅಂತಂದರೆ, ತುಂಬ ದಿನಗಳ ನಂತರ ಹೋಗ್ತಾಯಿದ್ದೀನಲ್ಲ ದೇವಸ್ಥಾನಕ್ಕೆ ಅನ್ನೋದೊಂದು ಬೇಜಾರು. ಬಾವಿ ಆದಮೇಲೆ ಹೋಗೋಕ್ಕೆ ಆಗಲಿಲ್ಲ, ಅದು ಇದು ಅಂತ ಅಂದ್ಬಿಟ್ಟು ಅದೊಂದು ಎಲ್ಲೋ ಒಂದು ಕಡೆ ಬೇಜಾರಾಗ್ತಿತ್ತು. ಸೊ ಪರವಾಗಿಲ್ಲ, ಇವಾಗ ಹೋಗ್ತಿದ್ದೀವಲ್ಲ ಅನ್ನೋದು ಖುಷಿ ಜಾಸ್ತಿನೇ ನನಗೆ. ಇನ್ನು ಫಸ್ಟ್ ಟೈಮ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ಫೇಸ್ ತೋರಿಸಿ ವೀಡಿಯೋಸ್ನ ಮಾಡೋದು, ಇದೊಂಥರ ಖುಷಿ ನನಗೆ. ಸೊ ಇವಾಗ ಸ್ವಲ್ಪ ಏರ್ ಗ್ರೋತ್ ಆಗಿದೆ. ಸೊ ಹಾಗಾಗಿ ಫೇಸ್ನ ತೋರಿಸಿ ಮಾಡೋಣ, ಹೇಗಿರುತ್ತೆ ಹೊಸ ಅನುಭವ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನಾವು ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟಿಗೆ ಆಲ್ಮೋಸ್ಟ್ 11:30 ಹತ್ತತ್ರ ಆಗೋಗಿತ್ತು. ತುಂಬ ಲೇಟೇ ಆಗೋಯಿತು ದೇವಸ್ಥಾನ ರೀಚ್ ಆಗೋ ಅಷ್ಟಿಗೆ. ಇನ್ನು ವೆದರ್ ತುಂಬ ಚೆನ್ನಾಗಿತ್ತು, ಅಲ್ಲಲ್ಲಿ ಸ್ವಲ್ಪ ಸೋನೆ ಬರ್ತಾಯಿತ್ತು. ಇನ್ನು ಬೇಲೂರಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಸಿಕ್ಕಾಬಿಟ್ಟೆ ಸೋನೆ ಬರ್ತಾಯಿತ್ತು. ಚೆನ್ನಾಗಿತ್ತು, ವೆದರ್ ಚಿಲ್ಲಾಗಿತ್ತು. 11:30 ಅಂತ ಏನು ನನಗೆ ಫೀಲೇ ಆಗಲಿಲ್ಲ. ಇನ್ನು ಬೆಳಗಿನ ಜಾವ ಹೋಗ್ತಾಯಿದ್ದೀವಿ ಅನ್ನೋ ಅಷ್ಟು ಖುಷಿಯಾಗಿತ್ತು. ಇನ್ನು ನಾವು ತುಂಬ ದಿನ ಆಗೋಗಿತ್ತು, ನಾನು ಮತ್ತು ನನ್ನ ಹಸ್ಬೆಂಡ್ ಆಗಲಿ ನನ್ನ ಮಗ ಆಗಲಿ ಆಚೆ ಕಡೆ ಹೋಗಿ. ಇನ್ನು ಹೋಗ್ತಿರೋದು ಖುಷಿಯಾಗ್ತಿತ್ತು. 3 ಜನ ಹೋಗ್ತಿದ್ದೀವಲ್ಲ, ಸ್ವಲ್ಪ ಮಾತಾಡಿಕೊಂಡು ನಗಾಡಿಕೊಂಡು ರೇಗಿಸ್ಕೊಂಡು ಹೋಗ್ತಿದ್ವಿ. ಇನ್ನು ಕೆಲವರು ಅನ್ಕೋತಾರೆ, ಏನಪ್ಪ ಅಂಥ ಕೆಲಸ ಏನಿರುತ್ತಪ್ಪ ಇವಳಿಗೆ ಅಂತ ಅಂದ್ಬಿಟ್ಟು. ನನಗೆ ನಿಜವಾಗ್ಲೂ ನೀವೆಲ್ಲ ನಂಬಲ್ಲ, ನನ್ನಷ್ಟು ಬೈಕ್ ಕೊಡ್ಸೋರು ಯಾರೂ ಇಲ್ಲ. ಹೆವಿ ಬೈಕ್ ಕೊಡಿಸ್ತೀನಿ. ಆ ಕೆಲಸ ಈ ಕೆಲಸ ಸಣ್ಣ ಪುಟ್ಟದ ಕೆಲಸಕ್ಕೂ ಅಷ್ಟೇ ನಾನೇ ಹೋಗೋದು, ನಾನೇ ತೊಗೊಂಬರೋದು. ಇನ್ನು ಜಮೀನಾಗಿರ್ಬೋದು, ಇನ್ನು ಮನೆಯದು ಮೇಂಟೆನೆನ್ಸ್ ಆಗಿರ್ಬೋದು, ಜಮೀನು ಮೇಂಟೆನೆನ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ನಾನೇ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ನನಗೆ ಕೆಲಸಗಳು ಜಾಸ್ತಿನೇ. ಇನ್ನು ಇವಾಗ ನಾವೇ ಓನಾಗಿ ಏನೋ ಮಾಡ್ಕೋಬೇಕು ಅಂತ ಬೇರೆ ಅಂದ್ಕೊಂಡಿದ್ದೀವಿ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಏನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಓನಾಗಿ ಬಿಸ್ನೆಸ್ ಅಂತ ಅಂದ್ಬಿಟ್ಟು. ಇನ್ನು ಅದ್ರ ಕೆಲಸಗಳು ಅದು ಇದು ಅಂತ ಬಿಡುವೇ ಸಿಗಲ್ಲ. ಇನ್ನು ಈ ದೇವಸ್ಥಾನಕ್ಕೆ ಹೋಗಿ ಬಂದು 1 ತಿಂಗಳು ಆದಮೇಲೆ ನಾನು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು ಎಲ್ಲನೂ ನಿಮ್ಮ ಜೊತೆ, ನೀವು ಅದರಲ್ಲೇ ಅರ್ಥ ಮಾಡ್ಕೋಬೋದು ಎಷ್ಟು ಕೆಲಸ ಇರುತ್ತೆ ಅಂತ. ಇನ್ನು ಜಮೀನೆಲ್ಲನೂ ಅವರೇ ಹಾಕಿರೋದು ಗೊತ್ತಿದೆ ನಿಮಗೆಲ್ಲರಿಗೂ. ಇನ್ನು ಮಧ್ಯದಲ್ಲಿ ನಮ್ಮ ಅತ್ತೆ ಮಗಳು ಮದುವೆ ಇತ್ತು. ಇನ್ನು 1 ವೀಕ್ ಫುಲ್ಲು ನಾನು ಆ ಕಡೆ ಈ ಕಡೆ ಅನ್ನೋದು ಆಗೋಯಿತು. ಮದುವೆದು ಕರೆಯೋದು ಕಳಿಸೋದು, ಇನ್ನು ಅಲ್ಲಿ ಹೋಗೋದು ಇಲ್ಲಿಗೆ ಬರೋದು, ಇದರಲ್ಲೇ ಟೈಮೆಲ್ಲ ಜಾಸ್ತಿ ಆಗೋಯಿತು. ಇನ್ನು ಅವರ ಗಿಡದ ಮಧ್ಯದಲ್ಲೆಲ್ಲ ಕಳೆ ಬಂದಿದೆ, ಅದನ್ನು ಕೀಳಿಸ್ಕೊಂಡು ಅದನ್ನು ನೋಡಿಕೊಂಡು, ಇನ್ನು 2 ತೋಟ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಕಾಯಿ ಪ್ರತಿಯೊಂದನ್ನು ನೋಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ. ಅದರಲ್ಲಿ ಇನ್ನೇನಾಗ್ತಿದೆ ಅಂದರೆ ಜರ್ನಿ ಮಾಡ್ತಿರೋದ್ರಿಂದ, ಅಂದರೆ ಬೈಕಲ್ಲಿ ಹೋಗೋದು ಬರೋದು ಮಾಡ್ತಿರೋದ್ರಿಂದ ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಆಗಿಬಿಟ್ಟಿದ್ದೀನಿ. ಈ ವೆದರ್ಗಾಗಿರ್ಬೋದು, ಧೂಳಿಗಾಗಿರ್ಬೋದು, ಆವಾಗವಾಗ ಹುಷಾರು ತಪ್ಪೋದು, ಮತ್ತು ಇನ್ನು ಸ್ಟಿಚ್ಚು ತುಂಬ ಪೇಯ್ನ್ ಬರ್ತಾ ಇರುತ್ತೆ ಆವಾಗವಾಗ.
ಅದ್ರದ್ದು ಇದು ಅದು ಇದು ಅಂತ ಅಂದ್ಬಿಟ್ಟು ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರು ಆಗ್ತಿದೆ. ಅದ್ರ ಮಧ್ಯದಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ. ಇನ್ನು ದೇವಸ್ಥಾನದಲ್ಲಿ ನಾವೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಿಜವಾಗ್ಲೂ ಅದನ್ನು ಸಹ ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ. ಭಗವಂತ ಅದಕ್ಕೆ ಯಾವಾಗ ನಮ್ಮನ್ನು ಕರೆಸ್ಕೊಂಡು ಮಾಡಿಸ್ಕೊತಾನೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಅದೊಂದು ಬೇಗ ಆಗಲಿ ಅನ್ನೋದು ತುಂಬ ನಾನು ಕೇಳ್ಕೊತಾನೆ ಇರ್ತೀನಿ. ಅಣ್ಣನಾಗಿರ್ಬೋದು, ಶರಣ್ಣನಾಗಿರ್ಬೋದು ತುಂಬ ಮಿಸ್ ಮಾಡ್ಕೋತೀವಿ ನಾವು ಯಾವಾಗಲೂ. ಪ್ರತಿದಿನವೂ ಅಷ್ಟೇ ಅವ್ರನ್ನ ನೆನ್ಕೊಳ್ದಲೇ ನಾವು ಮಲ್ಕೊಳ್ಳೋದೇ ಇಲ್ಲ. ಯಾವಾಗಲೂ ನೆನ್ಪು ಮಾಡ್ಕೋತಾನೆ ಇರ್ತೀವಿ. ಏನೋ ಒಂಥರ ಅವರು ನಮಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ತಾರಲ್ಲ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇನ್ನು ನನಗೆ ಈ ರೋಡು ತುಂಬ ಇಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ಸುತ್ತಮುತ್ತ ಎಲ್ಲ ಫುಲ್ಲು ಗ್ರೀನರಿ. ನಮ್ಮ ಫ್ರಂಟಲ್ಲಿ ನೋಡಿದ್ರೆ ಫುಲ್ಲು ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಿರುತ್ತೆ. ಅದರಲ್ಲೊಂಥರ ಮಂಜು ಥರ ಕಾಣಿಸ್ತಿರುತ್ತೆ. ತುಂಬ ಚೆನ್ನಾಗಿದೆ ಈ ವ್ಯೂ ನೋಡೋಕ್ಕೆ. ತುಂಬ ಅಟ್ರಾಕ್ಟಿವ್ ಆಗಿದೆ ಈ ಪ್ಲೇಸು. ಅದರಲ್ಲಿ ಪುಟಾಣಿ ರೋಡಲ್ಲಿ ಹಂಗೆ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಇನ್ನು ಫೈನಲಾಗಿ ಒಂದು 11:30 ಆಗೋಗಿತ್ತು ದೇವಸ್ಥಾನ ಹತ್ರ ಬಂದಾದಮೇಲೆ. ಪೂಜೆ ಎಲ್ಲ ಆಗಿತ್ತು. ಅಪ್ಪನೇ ಕೇಳೋಕ್ಕೆ ಅವಾಗಿನ್ನೂ ಸ್ಟಾರ್ಟ್ ಮಾಡ್ತಾಯಿದ್ರು. ಇನ್ನು ದೇವಸ್ಥಾನಕ್ಕೆ ಬಂದಾಗ ನಿಮಗೆ ಗೊತ್ತಿರುತ್ತಲ್ಲ, ನನಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಈ ದೇವಸ್ಥಾನಕ್ಕೆ ಬರೋದು ನಂಗೆ ತುಂಬ ಸ್ಪೆಷಲ್ಲು. ಇನ್ನು ಶರಣಂದು ರಥ ಅಲ್ಲಿ ನಿಂತಿದೆ. ಇನ್ನು ಜನ ಎಲ್ಲ ಬಂದಿದ್ದರು. ಅವ್ರವ್ರದ್ದು ಏನೇನಿರುತ್ತೆ ಅಪ್ಪಣೆ ಎಲ್ಲ ಕೇಳ್ತಾಯಿದ್ರು. ನಾವು ಲಾಸ್ಟಲ್ಲಿ ಕೇಳಿದ್ವಿ ಅಪ್ಪಣೆನ. ಫಸ್ಟು ಬಲಗಡೆ ಆಯಿತು, ನಂತರ ಎಡಗಡೆ ಆಯಿತು. ಆಗಿದ ತಕ್ಷಣ 5 ಸೆಕೆಂಡಿಗೆ ಎಡಗಡೆ ಆಯಿತು. ಅದಕ್ಕೆ ಅಣ್ಣ ಸ್ವಲ್ಪ ನಿಧಾನ, ನಾನು ಯಾವಾಗ ಹೇಳ್ತೀನಲ್ಲ ಆವಾಗ ಮಾಡಿ ಅಂತ ಅಂದಿದ್ದಾರೆ. ನಮ್ಮದು ಒಂದು ಕೋರಿಕೆ, ಬಾವಿದಲ್ದಲ್ಲಿ ಇನ್ನೂ ಒಂದು ಕೋರಿಕೆನ ಇಟ್ಟಿದ್ದೀವಿ ಭಗವಂತನ ಮುಂದೆ. ಒಂದಲ್ಲ 2 ಇಟ್ಟಿದ್ದೀವಿ. ಸೊ ಯಾವಾಗಾಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಏನೋ ಒಂಥರ ಖುಷಿ ಅಂದರೆ, ನಾವು ಅಲ್ಲಿಂದ ತೊಗೊಬಂದಿರೋದ ದೇವ್ರ ಮುಂದೆ ಇಟ್ಟಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಎಲ್ಲ ಸಿಗುತ್ತೆ. ಭಗವಂತನ ಹತ್ರ ನಾವು ತೊಗೊಬಂದಿರೋದು ತಲುಪಿದೆಯಲ್ಲ ಅನ್ನೋದೊಂದು ಖುಷಿ ನನಗೆ. ಇನ್ನು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದು. ತುಂಬ ದಿನ ಆದಮೇಲೆ ಬಂದಿದ್ದೀನಿ, ಅದೊಂದು ಖುಷಿ. ಇನ್ನು ಅದಕ್ಕಿಂತ ಇನ್ನೊಂದು ಖುಷಿ ಏನಪ್ಪ ಅಂದರೆ, ಒಬ್ಬರು ನನ್ನನ್ನು ಗುರ್ತಿಡಿದು ಮಾತಾಡಿಸಿದ್ರು. ಅವ್ರದ್ದು ಫೋಟೋ ಆಗಲಿ ವಿಡಿಯೋ ಆಗಲಿ ಆ ಕ್ಷಣದಲ್ಲಿ ತೊಗೊಳಕ್ಕಾಗಲಿಲ್ಲ. ಅದು ನಂಗೆ ಅನ್ನಿಸ್ನೇ ಇಲ್ಲ, ಫ್ಲಾಶ್ ಆಗಲಿಲ್ಲ ತೊಗೋಬೇಕು ಅಂತ. ಆಮೇಲೆ ಬರ್ತಾ ಅಂದ್ಕೊಂಡೆ, ಅಯ್ಯೋ ನಾನು ಫೋಟೋನೂ ತೊಗೊಳ್ಳಿಲ್ಲ, ವಿಡಿಯೋನೂ ತೊಗೊಳ್ಳಿಲ್ವಲ್ಲ ಅವ್ರದ್ದು ಅಂತ. ಅವರು ಮಾತಾಡಿಸಿದ್ರು, ನಿಮ್ಮ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತೀವಿ ಅಂತ ಅಂದ್ಬಿಟ್ಟು. ತುಂಬ ಖುಷಿಯಾಗುತ್ತೆ. ಅಟ್ಲೀಸ್ಟು 100 ಜನದಲ್ಲಿ 10 ಜನ ಒಬ್ಬರು ಹಿಂಗೆ ಗುರುತಿಡಿದು ಮಾತಾಡಿಸ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು. ಇವತ್ತು ನನ್ನನ್ನು ಅವ್ರು ಮಾತಾಡ್ಸಿದ್ದಕ್ಕೆ ಮೇನ್ ರೀಸನ್ನೇ ಆನಂದಣ್ಣ. ಅವ್ರು ಇಲ್ಲಿದ್ದಾರಲ್ಲ ಇವರೇ. ಅವರಿಲ್ಲ ಅಂದಿದ್ರೆ ನನ್ನನ್ನು ಇವತ್ತು ಬರೀ ಒಂದು ಚಿಕ್ಕ ಮಗುನೂ ಸಹ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಇಷ್ಟು ಜನ ಅಟ್ಲೀಸ್ಟು ನಿಮ್ಮ ವೀಡಿಯೋಸ್ನ ನೋಡ್ತೀವಿ ಅಂತನಾದರೂ ಮಾತಾಡಿಸ್ತಾರೆ. ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ. ಅವರಂತೂ ಮಾತಾಡಿಸಿದಾಗ ತುಂಬ ಖುಷಿ ಆಯಿತು ನನಗೆ. ಇನ್ನು ಅಲ್ಲೆಲ್ಲ ಅಪ್ಪಣೆ ಎಲ್ಲ ಕೇಳಾದಮೇಲೆ ಇನ್ನು ಶರಣ್ಣನ ಹತ್ರ ಆಶೀರ್ವಾದ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ನೋಡಬೇಕು ಅಂತ ಅಂದ್ಕೋತಿದ್ದೆ. ಫೋನಲ್ಲೇ ನೋಡ್ತಿದ್ದೆ ವೀಡಿಯೋಸು, ಫೋಟೋಸ್ನ. ತುಂಬ ದಿನ ಆದಮೇಲೆ ಬಂದು ನೋಡಿದಾಗ ಏನೋ ಒಂಥರ ಖುಷಿ, ಬೇಜಾರು ನನಗೆ. ತುಂಬ ದಿನ ಆದಮೇಲೆ ಬಂದ್ವಲ್ಲ ಆ ದೇವಸ್ಥಾನಕ್ಕೆ ಅಂತ. ಇನ್ನು ಶರಣನ ನೋಡಿದ ತಕ್ಷಣ ಬೇಜಾರೆಲ್ಲ ಕಳೆದೋಗ್ಬಿಡುತ್ತೆ. ಅದೇನೋ ಒಂಥರ ಗೊತ್ತಿಲ್ಲ, ಪಾಸಿಟಿವ್ ಆಗಿ ಮೈಂಡೆಲ್ಲ ಫ್ರೆಶ್ ಆಗಿ ಹೋಗ್ಬಿಡುತ್ತೆ. ಏನೇ ಬೇಜಾರು, ಏನೇ ಮನಸ್ತಾಪಗಳಿದ್ರು ಇಲ್ಲಿ ಬಂದು ಹೋದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಅದೊಂದು ನನಗೆ ತುಂಬ ಇಷ್ಟ ಇಲ್ಲಿಗೆ ಬರೋದು ಅಂದರೆ. ಅದರಲ್ಲೂ ಆನಂದಣ್ಣ ಜೊತೆ ಮಾತಾಡೋದಾಗಿರ್ಬೋದು, ಅವರು ನಮ್ಮ ಕಷ್ಟಗಳನ್ನ ಕೇಳಿ ಅದಕ್ಕೇನಾದರೂ ಒಂದು ಪರಿಹಾರ ಹೇಳ್ತಾರಲ್ಲ, ನಿಜವಾಗ್ಲೂ ಯಾರೂ ಆ ಥರ ಮಾಡಲ್ಲ. ಅದನ್ನೇ ಕೇಳಿದವರೆಲ್ಲರೂ ಬಂದು ಆಶೀರ್ವಾದನ ತೊಗೋತಿದ್ರು ಶರಣೆ ಹತ್ರ. ನನಗಂತೂ ತುಂಬ ಖುಷಿ ಆಗೋಯಿತು. ಇಷ್ಟು ದಿವಸ ಹೋಗಿಲ್ಲ ಅನ್ನೋದೊಂದು ಬೇಜಾರು ಅನ್ನೋದು ಬಿಟ್ಟರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಮನಸ್ಸಿಗೆ. ಅದು ಏನೋ ಒಂಥರ ಪಾಸಿಟಿವ್ ಆಗೇ ಇರುತ್ತೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ. ಇನ್ನು ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟಿಗೆ ಆಲ್ಮೋಸ್ಟ್ 4 ಗಂಟೆ ಆಗೋಗಿತ್ತು. ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಣ್ಣನ ಜೊತೆ ಮಾತಾಡಿ ಪ್ರತಿಯೊಂದನ್ನು ಕೇಳಿಕೊಂಡು ಅಣ್ಣನ ಹತ್ರ ಎಲ್ಲ ಬರೋಷ್ಟಿಗೆ ಆಲ್ಮೋಸ್ಟ್ 4 ಗಂಟೆ ಆಗೋಯಿತು. ನಾನು ಆಶೀರ್ವಾದ ತೊಗೊಳಕ್ಕೆ ಅಂತ ಹೋದೆ. ಅಣ್ಣ ವೀಡಿಯೋ ಮಾಡಿದ್ರು. ನಂಗೆ ಗೊತ್ತಿಲ್ಲ ಅಣ್ಣ ವೀಡಿಯೋ ಮಾಡ್ತಾವ್ರೆ ಅಂತ. ಅಣ್ಣ ಈ ಕ್ಲಿಪ್ಪಿಂಗ ಅಣ್ಣನೇ ತೆಗೆದಿದ್ದು. ಇದೊಂಥರ ನನಗೆ ತುಂಬ ಸ್ಪೆಷಲ್ಲು. ಇನ್ನೊಂದು ಸತಿ ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಣ್ಣನ ಹತ್ರ ಎಲ್ಲ ಮಾತಾಡಿಕೊಂಡು ತಿಳ್ಕೊಂಡು ಅಲ್ಲಿಂದ 1:30 ಆಗೋಗಿತ್ತು ಬಿಟ್ಟಾಗ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ.